ಸೋಮವಾರ ಇಟ್ಕೊಂಡಿದ್ದೇವೆ. ಆ ಧರಣಿ ಆದ ತಕ್ಷಣನೇ ಮತ್ತೆ ಅವರಿಗೆ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೂ ಮನವಿ ಕೊಡಲಿದ್ದೇವೆ, ಪ್ರಿಯಾಂಕ್ ಖರ್ಗೆ ಸರ್ ಅವರಿಗೂ ಮನವಿ ಕೊಡ್ತಾ ಇದ್ದೇವೆ. ಹಾಗಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಿಗೂ ನಾವು ಮನವಿ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ 50% ಸರ್ಕಾರ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅನುಪಾತದಲ್ಲಿ ನಾವು ಕೆಲಸ ಮಾಡಿರೋದ್ರಿಂದ ಅವರಿಗೂ ನಾವು ಪ್ರಧಾನಮಂತ್ರಿಗಳಿಗೂ ಮನವಿಯನ್ನು ಕೊಡ್ತೀವಿ. ಎಷ್ಟು ಪರ್ಸೆಂಟ್ ಕೇಳ್ತಾ ಇದ್ದಾರೆ ಸರ್ ನಿಮ್ಮ ಹತ್ರ? ಪರ್ಸೆಂಟೇಜ್ ಅನ್ನು ನಾವು ಇಲ್ಲಿ ಹೇಳಕ್ ಆಗಲ್ಲ, ಆದ್ರೂ ಕೂಡ ಪರ್ಸೆಂಟೇಜ್ ಇದ್ದೇ ಇದೆ. ಅದನ್ನ ನಾವು ಕಡಾಖಂಡಿತವಾಗಿ ಇಷ್ಟೇ ಅಂತ ನಾವು ಹೇಳಕ್ ಆಗಲ್ಲ. ದಯವಿಟ್ಟು ಸಂಕಷ್ಟದಲ್ಲಿದ್ದೇವೆ. ಇನ್ನೂ ಕೆಲವು ವಿಚಾರಗಳನ್ನ ನಾವು ಮುಕ್ತವಾಗಿ ಹೇಳಿ ನಾವಿನ್ನೂ ಇದಕ್ಕೆ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ಬೇಡ. ನಮ್ಮ ಕೆಲಸ ಆಗ್ಬೇಕಾಗಿದೆ, ನಮಗೆ ಹಣ ಬೇಕಾಗಿದೆ. ಆದ್ರೂ ಕೂಡ ಕೆಲವು KNL ನೀರಾವರಿ ನಿಗಮದ್ದು ಮತ್ತೆ PWD ಇಬ್ಬರು ಅಧಿಕಾರಿಗಳದ್ದು ನಾವು ನೇರವಾಗಿ ಮುಖ್ಯಮಂತ್ರಿಗಳಿಗೆ ಅವರ ಮಾಡಿರ್ತಕ್ಕಂಥದ್ದು ಇದನ್ನ ನಾವು ಕೊಡ್ತಾ ಇದ್ದೇವೆ, ನಾವು ಮನವಿಯಲ್ಲೇ ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ನೀರಾವರಿ ನಿಗಮದಲ್ಲಿ MD ಬಿರಾದಾರ್ ಮತ್ತು ರಾಜೇಶ್ ಅಮೀನ್ ಭಟ್ ಇವರು ಇಬ್ಬರು ಕೂಡ ಬಹಳ ಗುತ್ತಿಗೆದಾರರಿಗೆ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ಕಮಿಷನ್ ಇಲ್ಲದೆ ಬಿಲ್ಲನ್ನ ಪಾಸ್ ಮಾಡ್ತಾನೆ ಇಲ್ಲ, ಬಹಳ ಹಿಂಸೆ ಕೊಡ್ತಾ ಇದ್ದಾರೆ. ಅಂತ ಅಧಿಕಾರಿಗಳು ನಮಗೆ ಬೇಡ, ಬೇರೆ ಒಳ್ಳೆಯ ಉತ್ತಮವಾದ ಅಧಿಕಾರಿಗಳಿಗೆ ನೀವು ಹಾಕಿ. ಯಾಕೆಂದ್ರೆ ಗುತ್ತಿಗೆದಾರರಿಂದ ಸರ್ಕಾರ ಬಂದಿದೆ, ಈಗ ಗುತ್ತಿಗೆದಾರರು ಬೇಜಾರು ಮಾಡಿಸಿ ಅವರ ಹೊಟ್ಟೆ ಉಡಿಸಿ ಅವರ ನೋವನ್ನು ಆಲಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರೋದು ಬೇಡ. ತಾವು ಅಧಿಕಾರಿಗಳಲ್ಲಿ ಹಿಡಿತಾನೆ ಇಟ್ಕೊಳ್ಬೇಕಾಗತ್ತೆ. ಹಾಗೇನೆ ನವೀಕರಣಕ್ಕೆ 50,000 ರೂಪಾಯಿ ನಾವು ಖರ್ಚು ಮಾಡಬೇಕು ಅಂತಂದ್ರೆ ನಮ್ಮ ಲೈಸೆನ್ಸ್ ನವೀಕರಣಕ್ಕೆ ನಾವಿನ್ನು ಎಲ್ಲಿದ್ದೇವೆ? ಎಲ್ಲಾ ರೆಕಾರ್ಡ್ ಸರಿ ಇದ್ರೂ ಕೂಡ ಅಲ್ಲಿ ನವೀಕರಣಕ್ಕೆ ಆ ಮಟ್ಟದ ಬೇಡಿಕೆ ಇವರು ಇಡ್ತಾ ಇದ್ದಾರೆ. ಮಾಧ್ಯಮ ಸ್ನೇಹಿತರಲ್ಲಿ ನಮಸ್ಕರಿಸುತ್ತಾ, ಸುವರ್ಣ ಕರ್ನಾಟಕ ಕಾರ್ಯನಿರತ ಗುತ್ತಿಗೆದಾರ ಸಂಘ ಏನು 17ನೇ ತಾರೀಕು ಸೋಮವಾರ ನಮ್ಮ ಸಮಸ್ಯೆಯನ್ನು ಸರ್ಕಾರಕ್ಕೆ ಗಮನ ಹರಿಸಲು ಮತ್ತೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಇಡೀ ರಾಜ್ಯಾದ್ಯಂತ ಗುತ್ತಿಗೆದಾರರು ಫ್ರೀಡಂ ಪಾರ್ಕ್ ಅಲ್ಲಿ 17ನೇ ತಾರೀಕು ಬೆಳಗ್ಗೆ ನಾವು ಒಂದು ದಿನದ ಧರಣಿಯನ್ನು ನಡೆಸಲಿದ್ದೇವೆ. ಅದರ ಪೂರ್ವಭಾವಿಯಾಗಿ ಇವತ್ತು ತಮ್ಮೆಲ್ಲರಿಗೂ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಇವತ್ತು ಪತ್ರಿಕಾ ಪ್ರಕಟಣೆಯನ್ನ ನಾವು ಮಾಡಲಿದ್ದೇವೆ. ಜಲಜೀವನ್ ಮಿಷನ್ ರಾಜ್ಯಾದ್ಯಂತ ಗುತ್ತಿಗೆದಾರರು ಜಲಜೀವನ್ ಮಿಷನ್ JJM ಮನೆ ಮನೆಗೆ ಗಂಗೆ ಅಂತ ಕೇಂದ್ರ ಸರ್ಕಾರದ ಯೋಜನೆ ಇದು. 50% ರಾಜ್ಯ ಸರ್ಕಾರದ 50% ಅನುಪಾತದಲ್ಲಿ ಇವತ್ತು ರಾಜ್ಯದ ಎಲ್ಲಾ ಗುತ್ತಿಗೆದಾರರು ಈ ಒಂದು ಕೆಲಸವನ್ನ ಕಾಮಗಾರಿಯನ್ನು ಪೂರ್ಣೈಸಿದ್ದಾರೆ ಮತ್ತು ಕೆಲವು ಕೆಲಸವನ್ನು ಕಂಟಿನ್ಯೂ ನಡೆಸ್ತಾ ಇದ್ದಾರೆ. 2024, 25, 26ನೇ ಸಾಲಿನಿಂದ ಈ ಒಂದು ಕಾಮಗಾರಿಯ ಹಣವನ್ನ ನಮಗೆ ಬಿಡುಗಡೆ ಮಾಡಿಲ್ಲ. ಈ ಒಂದು ಹಣ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು, ಗುತ್ತಿಗೆದಾರರ ಸಂಕಷ್ಟದಲ್ಲಿದ್ದೇವೆ ಅಂತಂದು ಹೇಳಿ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ ಹಿಂದೆ. ಹಾಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ 50% ಅನುಪಾತದಲ್ಲಿ ನಮಗೆ ಆದಷ್ಟು ಹಣ ಬಿಡುಗಡೆ ಮಾಡಿ ಅಂತಂದು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಒಂದು ಹಣ ಇಲ್ಲಿವರೆಗೂ ಬಿಡುಗಡೆ ಆಗಿಲ್ಲ. ಬಹಳ ಸಂಕಷ್ಟದಲ್ಲಿ ಗುತ್ತಿಗೆದಾರ ಇರುವುದರಿಂದ ಈ ಹಣವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಈ ಒಂದು JJM ಕೆಲಸ ಮಾಡಿದಂತ ಹೂವಿನ ಹಡಗಲಿ ಗುತ್ತಿಗೆದಾರ ಆನಂದ್ ಹೆಗಡೆ ಅವರು ಕಾಮಗಾರಿ ಬಿಲ್ ಬರದೇನೆ ಹುಬ್ಬಳ್ಳಿ ಲಾಡ್ಜ್ನಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡು 41 ವರ್ಷದ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ. ಸರ್ಕಾರ ಅದಕ್ಕೆ ಏನು ಪರಿಹಾರವನ್ನ ಕೊಟ್ಟಿಲ್ಲ. ಅವರಿಗೆ 25 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು. ಕೂಡಲೇ ಅವರು ಹೆಸರಲ್ಲಿ ಮಾಡಿದಂತ ಕಾಮಗಾರಿಯ ಬಿಲ್ ಅನ್ನ ಸರ್ಕಾರ
ಕೊಡಿಸ್ಬೇಕು. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮುಖಾಂತರ ಅವರ ಆನಂದ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಇವರು ಹಣವನ್ನು ಬಿಡುಗಡೆ ಮಾಡಿದ್ರೆ. ಹಾಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಪರವಾನಗಿ ಲೈಸೆನ್ಸ್ ನಾವು 5 ವರ್ಷಕ್ಕೊಂದ್ಸಲ ಲೈಸೆನ್ಸ್ ಅನ್ನ ರಿನ್ಯೂವಲ್ ಮಾಡಿಸ್ತೇವೆ. ಆ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಬೇಕಾದ್ರೆ ಇವರು ಕಂಡೀಷನ್ ಏನಿರುತ್ತೆ ಅಂದ್ರೆ 1 ಕೋಟಿ ವರ್ಕ್ ಡನ್ ಇರಬೇಕು ಮತ್ತು ಏನು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿರ್ಬೇಕು ಅಂತ ಎಲ್ಲ ಹೇಳ್ತಾರೆ. ಅವನ್ನೆಲ್ಲ ತಗೊಂಡು ಇವತ್ತು ಲೈಸೆನ್ಸ್ ಅನ್ನ ರಿನ್ಯೂವಲ್ಗೆ ನಾವು ಕೊಟ್ಟಾಗ ಅವರು ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು PWD CE ಅವರು ಯಾವುದೇ ಲೈಸೆನ್ಸ್ ಪರವಾನಗಿ ಬಂದರೂ ಕೂಡ ಅವರು ಪರವಾನಗಿಯನ್ನು ಮಾಡ್ತಾರೆ ಹೊರತು QR ಕೋಡ್ ನಂಬರ್ ಅನ್ನು ಕೊಡ್ತಾ ಇಲ್ಲ. ಕಾರಣ ಅವರಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಸುಮಾರು ಒಂದು ಲೈಸೆನ್ಸ್ ಪರವಾನಗಿ ಪಡಿಬೇಕು ಅಂದ್ರೆ 50,000 ರೂಪಾಯಿ ಇವತ್ತು ಗುತ್ತಿಗೆದಾರರು ಕೊಡಬೇಕಾಗಿದೆ. ಈ ಒಂದು ಸಂಕಷ್ಟದಲ್ಲಿ ಅವ್ರಿಗೆ ಲೈಸೆನ್ಸ್ ರಿನ್ಯೂವಲ್ ಮಾಡಿಸ್ಕೊಳ್ಳೋದು ಎಷ್ಟು ಕಷ್ಟ ಆದ್ರೆ ಸರ್ಕಾರ ಇದಕ್ಕೆ ಕೂಡಲೇ ಗಮನ ಹರಿಸಿ ಶಿವಮೊಗ್ಗ ಚೀಫ್ ಇಂಜಿನಿಯರ್ ಜಗದೀಶ್ ಅವರು ಗುತ್ತಿಗೆದಾರರಿಗೆ ಬಹಳ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಅವರನ್ನು ಆದಷ್ಟು ಬೇಗ ಅವರನ್ನ ಸಸ್ಪೆಂಡ್ ಮಾಡಿ ಈ ಒಂದು ಲೈಸೆನ್ಸ್ ರಿನ್ಯೂವಲ್ಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ತಮ್ಮೆಲ್ಲರ ಮುಖಾಂತರ ನಾನು ವಿನಂತಿಸ್ತೇನೆ. ಹಾಗೆ ಕರ್ನಾಟಕ ನೀರಾವರಿ ನಿಗಮದಲ್ಲಿ ಅಲ್ಲಿ ಕೂಡ 24, 25, 26ರಿಂದನೂ ಕೂಡ ಬಿಲ್ಲು ಹಂತ ಕೊಡ್ತಾ ಇದ್ದಾರೆ. ಇನ್ನು ಕೆಲವು ಬಿಲ್ಲುಗಳನ್ನ ದೊಡ್ಡ ಗುತ್ತಿಗೆದಾರರಿಗೆ ಬಿಲ್ ಮಾಡಿಕೊಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಂದ್ರೆ 50 ಲಕ್ಷ, 1 ಕೋಟಿ, 1.5 ಕೋಟಿ ಕಾಮಗಾರಿ ಮಾಡಿದಂತ ಗುತ್ತಿಗೆದಾರರು ಇವತ್ತು ಬಹಳ ಸಂಕಷ್ಟದಲ್ಲಿದ್ದಾರೆ. ಅಲ್ಲಿ ಕೂಡ ನೀರಾವರಿ ನಿಗಮದ MD ರಾಜೇಶ್ ಅಮೀನ್ಬಾವಿ ಹಾಗೂ GM ಕೂಡ ಅವರು ಕಮಿಷನ್ ಇಲ್ಲದೆ ಅವರು ಯಾವುದೇ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ. GM ಬಿರಾದಾರ್ ಅವರು ಕೂಡ ಯಾಕೆ ಅವರು ನೇರವಾಗಿ ನಾವು ಇದು ಮಾಡ್ತೇವೆ ಅಂದ್ರೆ ಅವರು ಆ ಮಟ್ಟದಲ್ಲಿ ಇವತ್ತು ಹಗಲ ಧೋರಣೆಯನ್ನ ನಡೆಸ್ತಾ ಇದ್ದಾರೆ. ಸರ್ಕಾರ ಈ ಗುತ್ತಿಗೆದಾರರಿಂದ ಈ ಹಿಂದೆ ಸರ್ಕಾರ ಬಂದಿದೆ. ಗುತ್ತಿಗೆದಾರರಿಗೆ ಇದೇ ತರ ತೊಂದರೆಯನ್ನ ಕೊಡ್ತಾ ಇದ್ರೆ ಗುತ್ತಿಗೆದಾರರ ಶಾಪ ನಿಮಗೆ ತಟ್ಟದೇ ಇರಲ್ಲ. ಬಹಳ ಸಂಕಷ್ಟದಲ್ಲಿರ್ತಕ್ಕಂಥ ಗುತ್ತಿಗೆದಾರರ ಬಿಲ್ ಅನ್ನ ನೀವು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು. ಆ ಬಿಡುಗಡೆ ಮಾಡಿ ಈ ಲೈಸೆನ್ಸ್ಗಳನ್ನ ಪರವಾನಗಿ ನವೀಕರಣ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಅವರಿಗೆ ನವೀಕರಣ ಮಾಡಲು ಈಸಿಯಾಗಿ ಮಾಡಿಕೊಡ್ಬೇಕು ಅಂತ ಹೇಳಿ ಈ JJM ಜಲಜೀವನ್ ಮಿಷನ್ ಹಣವನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಗಮನ ಹರಿಸಲು 17ನೇ ತಾರೀಕು ಸೋಮವಾರ ನಾವು ಫ್ರೀಡಂ ಪಾರ್ಕ್ನಲ್ಲಿ ಒಂದು ದಿನದ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ರಾಜ್ಯಾದ್ಯಂತ ಗುತ್ತಿಗೆದಾರರು ಬಂದು ಸೇರಲಿದ್ದಾರೆ. ತಾವೆಲ್ಲರೂ ಕೂಡ ಈ ಒಂದು ಧರಣಿಗೆ ನಮ್ಮ ಅಹವಾಲನ್ನ ಸ್ವೀಕರಿಸಿ ತಮ್ಮ ಮುಖಾಂತರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನಕ್ಕೆ ಚುರುಕು ಮುಟ್ಟಿಸುವ ಕೆಲಸ ತಾವೆಲ್ಲ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.